ನವರಾತ್ರಿ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ನವರಾತ್ರಿ ವೇಳೆ ನವದುರ್ಗೆಯರಿಗೆ ಪೂಜೆ ಸಲ್ಲಿಸೋದು ವಾಡಿಕೆ. ಆದರೆ ಕೋಟೆನಾಡಿನಲ್ಲಿ ನವರಾತ್ರಿ ವೇಳೆ ಶಕ್ತಿ ದೇವತೆಯರ 9 ಅವತಾರಗಳ ವೇಷಭೂಷಣವನ್ನ ಧರಿಸಿ ಗಮನ ಸೆಳೆದಿದ್ದಾರೆ. ನವದುರ್ಗೆಯರೇ ಧರೆಗಿಳಿದು ಬಂದಂತೆ ಭಾಸವಾಗ್ತಿದೆ. ಹೀಗೆ ರೇಷ್ಮೆ ಸೀರೆಯುಟ್ಟು ಮೈತುಂಬ ಒಡವೆ, ಕೈಯಲ್ಲಿ ತ್ರಿಶೂಲ, ತಲೆ ಮೇಲೆ ಕಿರೀಟ ಧರಿಸಿದ ನಾರಿಯರನ್ನ ನೋಡಿದ್ರೆ ನವದುರ್ಗೆಯರೇ ಕಣ್ಮುಂದೆ ಬಂದಂತಿದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಬುರುಚನಹಟ್ಟಿಯ ಬ್ಯೂಟಿಷಿಯನ್ ಪ್ರೀತಿ ಹಾಗೂ ಶ್ರುತಿ ದಸರಾ ಸಂಭ್ರಮವನ್ನ ವಿಭಿನ್ನವಾಗಿ ಆಚರಣೆ ಮಾಡ್ತಿದ್ದಾರೆ. ನವರಾತ್ರಿಯ ಸಮಯದಲ್ಲಿ ಶಕ್ತಿ ದೇವತೆಯರ 9 ಅವತಾರಗಳನ್ನ ತಮ್ಮ ಸ್ನೇಹಿತೆಯರಿಗೆ ವೇಷಭೂಷಣ ತೊಡಿಸಿ ಮೇಕಪ್ ಮಾಡಿದ್ದಾರೆ. ನವದುರ್ಗೆಯರೇ ನವರಾತ್ರಿ ಆಚರಣೆಗೆ ಧರೆಗಿಳಿದು ಬಂದಂತೆ ಕಾಣ್ತಿದ್ದಾರೆ. ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ನವರಾತ್ರಿಯಲ್ಲಿ 9 ದುರ್ಗೆಯರ ಅವತಾರಗಳನ್ನ ನೋಡಿರ್ತೀವಿ ಅಂಡ್ ಕಥೆಗಳನ್ನ ಕೂಡ ನಾವು ಕೇಳಿರ್ತೀವಿ. ಅದೇ ರೀತಿಯಾಗಿ ನಾವು 9 ಅವತಾರಗಳನ್ನ ಎಲ್ರೂ ಮುಂದೆ ತೋರಿಸ್ಬೇಕು, ಎಲ್ರಿಗೂ ನಾವು ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಈ ವರ್ಷ ಬಂದ್ಬಿಟ್ಟು ನಾವು 9 ದುರ್ಗೆಯರ ಅವತಾರನ ಎಲ್ಲರಿಗೂ ಮೇಕಪ್ ಮಾಡಿ ತೋರಿಸಿದೀವಿ. ನವರಾತ್ರಿಯು ಮಹಿಳಾ ಶಕ್ತಿಯ ಆರಾಧನೆ, ಹೆಣ್ಣು ಶಕ್ತಿ, ಮಮತೆ, ತ್ಯಾಗದ ಪ್ರತೀಕ. ನವದುರ್ಗೆಯ ವಿವಿಧ ರೂಪವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಮುಖದಲ್ಲಿ ಬಣ್ಣ ಅಲಂಕಾರಗಳ ಮೂಲಕ ಸರಳವಾಗಿ ಸುಂದರವಾಗಿ ತೋರಿಸುವ ಸಣ್ಣ ಪ್ರಯತ್ನ. ನವರಾತ್ರಿಯ 9 ದಿನಗಳ ಕಾಲ ಚಾಮುಂಡೇಶ್ವರಿ ದೇವಿಯು ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತಾ, ಕಾತ್ಯಾಯನಿ, ಮಹಾಸರಸ್ವತಿ, ಕಾಳಿಮಾತಾ, ಮಹಾಗೌರಿಯಾಗಿ ಅವತಾರ ತಾಳಿದಳು ಅನ್ನೋದು ಆಚರಣೆಯ ಒಂದು ಭಾಗ. ಈ 9 ಅವತಾರಗಳ ಗೆಟಪ್ನಲ್ಲಿ ಕಾಣಿಸಿಕೊಂಡು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನನಗೆ ದೇವ್ರದ್ದು ಒಂದು ಅಲಂಕಾರ ಮಾಡ್ಕೊಬೇಕಂತ ತುಂಬಾ ಆಸೆ ಇತ್ತು. ಬಟ್ ಇವತ್ತು ನನಗೆ ಅದು ಕನಸನ್ನ ನನಸು ಮಾಡಿದ್ದಾರೆ. ನಂಗಂತೂ ಅದರಲ್ಲೂ ಈ ಚಾಮುಂಡೇಶ್ವರಿ ಅಲಂಕಾರ ಹಾಕಿದ್ರೆ ನಂಗೆ ತುಂಬಾನೇ ಖುಷಿಯಾಗಿದೆ. ಈ ಅವತಾರ ಅಂತೂ ತುಂಬಾ ವಿಶೇಷವಾದದ್ದು. ಇವಾಗ 9 ದೇವಿಯರ ರೂಪವನ್ನು ನಾವು ಹಾಕೊಂಡಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಅವಾಗಿನ ಕಾಲದಲ್ಲಿ ಕೇಳಿದ್ದು, ಇವಾಗಿನ ಕಾಲದಲ್ಲಿ ನಮಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಆದ್ರೂ ನಾವು ಈ ದೇವಿ ಅವತಾರ ಹಾಕೊಂಡಿದ್ದೀನಿ, ಅದೇ ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿ ವರ್ಷವೂ ಇದೇ ಮಾದರಿಯಲ್ಲಿ ನವದುರ್ಗೆಯರನ್ನ ರೆಡಿ ಮಾಡುವ ಕಲಾವಿದೆಯರು ಈ ಬಾರಿಗೂ ವಿಜಯದಶಮಿ ಹಿನ್ನೆಲೆಯಲ್ಲಿ ತಮ್ಮ ಗೆಳತಿಯರಿಗೆ ಅಲಂಕಾರ ಮಾಡಿದ್ದಾರೆ. ನವದುರ್ಗೆಯರು ನೋಡುಗರ ಕಣ್ಮನ ಸೆಳೆಯುತ್ತಿದೆ. ವಿನಾಯಕ್ ತೊಡರನಾಳ್, ನ್ಯೂಸ್ 18 ಚಿತ್ರದುರ್ಗ.